ಮೈಸೂರು. ಶ್ರೀ ದೊಡ್ಡಮ್ಮ ತಾಯಿ ಅಮ್ಮನವರ ಪೂಜಾ 25 ವರ್ಷದ ವಾರ್ಷಿಕೋತ್ಸವ. ಸ್ವಸ್ತಿ ಶ್ರೀ ವಿಜಯಾಂಬುದಯ ಶಾಲಿವಾಹನ ಶಕ ಶ್ರೀ ಕ್ರೋಡಿನಾಮ ಸಂವತ್ಸರ ದಕ್ಷಿಣಾಯಣಿ ಪೌರಹಿಮಂತು ಋತುಮಾರ್ಗಶಿರ ಮಾಸ ಶುಕ್ಲ ಪಕ್ಷ ನವಮಿ ತಿಥಿ ಪೂರ್ವ ಭಾದ್ರ ನಕ್ಷತ್ರ ಸೋಮವಾರ ಅವಧೂತ ದತ್ತಪೀಠಾಧಿಪತಿಗಳು ಪರಮಪೂಜ್ಯ ಶ್ರೀ 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 ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗಳು ಇವರ ಕೃಪಾಶೀರ್ವಾದಗಳೊಂದಿಗೆ ಪರಮಪೂಜ್ಯ ಶ್ರೀ ದತ್ತ ವಿಜಯಾನಂದ ಸ್ವಾಮೀಜಿಗಳು ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ, ಗಣಪತಿ ಹೋಮ, ನವಗ್ರಹ ಹೋಮ, ಪೂರ್ಣಾಹುತಿ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಏರ್ಪಡಿಸಲಾಗಿತ್ತು. ಸೋಮವಾರ ಗವಿಮಠ ದೇವಸ್ಥಾನದಿಂದ 25 ಕಳಸಗಳೊಂದಿಗೆ ಶ್ರೀ ದೊಡ್ಡಮ್ಮತಾಯಿ ಅಮ್ಮನವರನ್ನು ದೇವಸ್ಥಾನಕ್ಕೆ ತರುವುದು ಮೊಹಲ್ಲಾದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ದೇವಿಯ ಉತ್ಸವ ಮತ್ತು ಉಯ್ಯಾಲೋತ್ಸವ ವಿಜೃಂಭಣೆಯಿಂದ ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ದತ್ತನಗರ, ಗೌರಿಶಂಕರ ನಗರ, ಗುಂಡೂರಾವ್ ನಗರ, ಕನಕಗಿರಿ ಮೊಹಲ್ಲಾ ನಿವಾಸಿಗಳು ಹಾಗೂ ಟ್ರಸ್ಟಿನ ಪದಾಧಿಕಾರಿಗಳು, ಎನ್ ವಿಜಯಕುಮಾರ್, ಕಾರ್ಯದರ್ಶಿಗಳು, ಕಂಸಾಳೆ ರವಿ, ಶ್ರೀ ದೊಡ್ಡಮ್ಮ ತಾಯಿ ಸೇವಾ ಟ್ರಸ್ಟ್ ಇನ್ನಿತರರು ದೇವರ ಕೃಪೆಗೆ ಪಾತ್ರರಾದರು. देवलग्नं सुदिनन्तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपते ते युगं स्मरामि।
वेदः तनः परिषदति दुर्गाणि विश्वानामेव सिन्धन्तरितात्यग्निः तामग्निवर्णान् तपसा ज्वलन्तीं वैरोचनीं कर्मफलेषु दुष्टाम् दुर्गां देवीं शरणमहं प्रपद्ये सुतरसि तरसे नमः अग्ने त्वं पारयानभ्यो अस्मान् स्वस्ति भ्रति दुर्गाणि अग्ने अग्निवन्मनसारुणानो परित्राणपरायणे सर्वस्यार्तिहरे देवि नारायणि नमोस्तुते सर्वस्वरूपे सर्वेशे सर्वशक्ति समन्विते भयेभ्यस्त्राहिनो देवि दुर्गे देवि नमोस्तुते योगानुशेषानुमहंसि दुष्टारिष्टानुकामांसि गणानपीष्टानि कामाष्टिकानां नविवर्णनानां कामाष्टिकानां सर्वमंगलमांगल्ये शिवे सर्वार्थसाधिके ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಪೂಜ್ಯ ಗುರುದೇವರಾದಂಥ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು 25 ವರ್ಷದ ಹಿಂದೆ ಇಲ್ಲಿ ನಮ್ಮ ಮೈಸೂರಿನ ಗೌರಿಶಂಕರ ನಗರ, ವಿಶೇಷವಾಗಿ ದತ್ತನಗರ, ಇಲ್ಲಿ ಎಲ್ಲರಿಗೂ ಕೂಡ ಅನುಕೂಲವಾಗಲಿ, ಹಾಗೆ ಎದುರಿಗೆ ಗುಂಡೂರಾವ್ ನಗರ ಎಲ್ಲರೂ ಕೂಡ ಸೇರಿ ಚೆನ್ನಾಗಿ ಭಕ್ತಿಯಾಗಿ ಧಾರ್ಮಿಕವಾಗಿ ಕಾರ್ಯಕ್ರಮಗಳು ಮಾಡಿಕೊಳ್ಳಿ ಅನ್ನುವಂಥ ಒಂದು ಒಳ್ಳೆಯ ಸಂಕಲ್ಪದಿಂದ ಇಲ್ಲಿ ದೊಡ್ಡ ತಾಯಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿದರು. 25 ವರ್ಷ ಆಯಿತು. ರಜತೋತ್ಸವ ಅಂತ ಕರೀತಾರೆ. ರಜತೋತ್ಸವ ಅಂದರೆ ನಾವು ಬೆಳ್ಳಿ ಹಬ್ಬ ಅಂತ ಕನ್ನಡದಲ್ಲಿ ಕರೆಯೋದು. ಬೆಳ್ಳಿ ಹಬ್ಬವನ್ನು ಇಲ್ಲಿ ಎಲ್ಲರೂ ಕೂಡ ಬಹಳ ಭಕ್ತಿ ಶ್ರದ್ಧೆಗಳಿಂದ ಸೇರಿ ಆಚರಣೆ ಮಾಡ್ಕೋತಾ ಇದ್ದಾರೆ. ಈಗ ನಮ್ಮ ಮನೆಗಳಲ್ಲಿ ಮದುವೆ ಆದಾಗ ಮನೆಯವರು ಸೇರ್ತಾರೆ, ಬಂಧುಗಳು ಸೇರ್ತಾರೆ, ಸಂತೋಷವಾಗಿ ಆನಂದವಾಗಿ ಎಲ್ಲ ಹಬ್ಬ ಮಾಡ್ಕೊಳ್ತೀವಿ. ಆದರೆ ಒಂದೇ ಒಂದು ಕಾರ್ಯಕ್ರಮ ನಮ್ಮನ್ನೆಲ್ಲರನ್ನೂ ಕೂಡ ಸೇರಿಸೋದು, ಅದು ಧಾರ್ಮಿಕವಾದ ಕಾರ್ಯಕ್ರಮ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಜಾತಿ, ಮತ, ಕುಲ ಯಾವುದೇ ಥರದ ವಿವಕ್ಷೆ ಇಲ್ಲದೆ ಎಲ್ಲರೂ ಕೂಡ ನಾವೆಲ್ಲ ಸೇರಬೇಕು, ಎಲ್ಲರೂ ಒಂದೇ ಅನ್ನುವಂಥ ಒಂದು ಒಳ್ಳೆಯ ಮನಸ್ಸಿನಿಂದ ನಾವೆಲ್ಲರೂ ಕೂಡ ಸೇರೋವಂಥ ಒಂದು ಅವಕಾಶ ಎಲ್ಲಿ ಅಂದರೆ ಭಗವಂತನಿಗೆ, ಅಮ್ಮನವರಿಗೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ. ಹಾಗಾಗಿ ಎಲ್ಲರನ್ನೂ ಸೇರಿಸುವಂಥದ್ದು ಧಾರ್ಮಿಕ ಆಗಬೇಕು, ಆಗಬಾರ್ದು, ಎಲ್ಲರನ್ನೂ ಬಿಡಿಸಬಾರ್ದು, ಎಲ್ಲರನ್ನೂ ಸೇರಿಸಬೇಕು. ಒಗ್ಗಟ್ಟಿದ್ದರೆ ಒಬ್ಬಟ್ಟು ಅಂತ ಹೇಳಿ ಕನ್ನಡದಲ್ಲಿ ನಾವು ಹೇಳ್ತೀವಿ. ಹಾಗಾಗಿ ಎಲ್ಲರೂ ಕೂಡ ಸೇರಿ ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ. ಪ್ರತಿ ವರ್ಷವೂ ಕೂಡ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವರ್ಷ ರಜತೋತ್ಸವ ಆದ್ದರಿಂದ ಅಮ್ಮನವರಿಗೆ ವಿಶೇಷವಾಗಿ ಎಲ್ಲರಿಗೂ ಅಮ್ಮನವರ ಅನುಗ್ರಹ ಬೇಕು. ನಾವು ಹೇಳೋದೇ ಚಾಮುಂಡಿ ಅಮ್ಮನವರು, ಆ ಅಮ್ಮನವರ ನಾಡಿದು ಅಂತ ಹೇಳಿ. ನಾಡಿನ ತಾಯಿ ಯಾರು, ನಾಡಿನ ದೇವರು ಯಾರು ಅಂದರೆ ಚಾಮುಂಡೇಶ್ವರಿ ಅಮ್ಮನವರು. ಆ ಅಮ್ಮನವರ ಪಾದದಲ್ಲಿರೋವಂಥ ದೊಡ್ಡ ತಾಯಮ್ಮನವರ ದೇವಸ್ಥಾನ ಇದು. ಇಲ್ಲಿಯ ಭಕ್ತರೆಲ್ಲರೂ ಕೂಡ, ಸುತ್ತಮುತ್ತಲು ಇರೋವಂಥ ಮನೆಯವರು, ಮಕ್ಕಳು ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯ ವಿದ್ಯಾಬುದ್ಧಿ ಬರಲಿ, ಎಲ್ಲರಿಗೂ ಚೆನ್ನಾಗಿ ಆರೋಗ್ಯವಾಗಿ, ಎಲ್ಲರೂ ಕೂಡ ಆನಂದವಾಗಿ ಸಂತೋಷವಾಗಿರಲಿ. ಎಲ್ಲರೂ ಸೇರಿ ಹೀಗೆ ಕಾರ್ಯಕ್ರಮ ಮಾಡ್ತಾ ಇರಬೇಕು. ನಮ್ಮ ವೀರಗಾಸ ವಿಶೇಷವಾಗಿ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಅದು ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಮೈಸೂರಿನಲ್ಲಿ ಬಹಳ ವಿಶೇಷ. ಅವರಿಗೆಲ್ಲರಿಗೂ ಕೂಡ ಈ ಥರದ ಕಳೆಗಳೆಲ್ಲ ಕೂಡ ಬೆಳೆಯಬೇಕು ಅಂತಂದರೆ ದೇವಸ್ಥಾನಗಳಿರಬೇಕು, ದೇವಾಲಯದಲ್ಲೇ ಈ ಥರದ ಕಳೆ ಎಲ್ಲ ಉಳಿಯೋ ಅಂಥದ್ದು. ಹಾಗಾಗಿ
ಆ ಕಳೆಗಳನ್ನು ನಾವು ಉಳಿಸ್ಕೊಳ್ತಾ, ದೇವಸ್ಥಾನಗಳನ್ನು ಉಳಿಸ್ಕೊಳ್ತಾ, ಧಾರ್ಮಿಕವಾಗಿ ಎಲ್ಲರೂ ಸೇರ್ತಾ ಆನಂದವಾಗಿ ಈ ಥರದ ಹಬ್ಬಗಳನ್ನು ಮಾಡ್ಕೊಳ್ಳೋಣ. ಇಲ್ಲಿ ಹೀಗೆ ರಜತೋತ್ಸವ, ಸ್ವರ್ಣೋತ್ಸವವೂ ಆಗಲಿ, ಅದಾದಮೇಲೆ ವಜ್ರೋತ್ಸವವೂ ಆಗಲಿ, ಶತಮಾನೋತ್ಸವವೂ ಆಗಲಿ, ಆಗಲೂ ಕೂಡ ಇವರೆಲ್ಲರೂ ಆರೋಗ್ಯವಾಗಿ ಆನಂದವಾಗಿ ಅಮ್ಮನವ್ರಿಗೆ ಸೇವೆ ಮಾಡೋ ಹಾಗಾಗಲಿ ಅಂಥೇಳಿ ಅಮ್ಮನವ್ರನ್ನ ಪ್ರಾರ್ಥನೆ ಮಾಡ್ತಾ ಇವರಿಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹರಿಸ್ತಾ, ಜೈ ಗುರುದತ್ತ, ಶ್ರೀ ಗುರುದತ್ತ, ಜೈ ಬಲೋ ದೊಡ್ಡ ತಾಯಮ್ಮನಿಗೆ ಜಯ. ಶ್ರೀ ದೊಡ್ಡಮ್ಮ ತಾಯಿ ದೇವಿಯ 1989ರಲ್ಲಿ ಒಂದು ಚಿಕ್ಕ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿದ್ವಿ. ಅದಾದ ನಂತರ 98ರಲ್ಲಿ ರಾಮದಾಸು ಮತ್ತು ಮರಿಗೌಡರು ಅಂತ ಹೇಳಿದರು, ಅವರು ಮಣಿರಾಜು ಇವರೆಲ್ಲ ಬಂದು ಶಂಕುಸ್ಥಾಪನೆ ಮಾಡಿದ್ರು. 2000ರಲ್ಲಿ ಪೂಜ್ಯ ಸ್ವಾಮೀಜಿಯವರು ಬಂದು ಉದ್ಘಾಟನೆ ಮಾಡಿದರು ದೇವಸ್ಥಾನನ. ಅಲ್ಲಿಂದ ಇಲ್ಲಿವರೆಗೂ 25 ವರ್ಷ ನಡೀತಾ ಇದೆ. ಸತತವಾಗಿ ವರ್ಷನೂ ನಾವು ಕಾರ್ಯಕ್ರಮಗಳು ಮಾಡ್ಕೊಂಬರ್ತಾಯಿದ್ದೀವಿ. ತುಂಬ ಕಾರ್ಯಕ್ರಮಗಳು ಮಾಡ್ತಿದ್ವಿ. ಈ ನಡುವೆ ಒಂದು ಸ್ವಲ್ಪ ಕೊರೋನಾ ಬಂದ ನಂತರ ಸ್ವಲ್ಪ ಕಮ್ಮಿ ಆಯಿತು. ಇವತ್ತಿನ ದಿನ ಕಾರ್ಯಕ್ರಮ ಅಮ್ಮನವರ 25ನೇ ವರ್ಷದ ರಜತ ಮಹೋತ್ಸವ. ಇವತ್ತು 25ನೇ ವರ್ಷ ಪ್ರತಿಷ್ಠಾಪನೆಯಾಗಿ 25ನೇ ವರ್ಷ. ಶುಭಲಗ್ನದಲ್ಲಿ ಬೆಳಗ್ಗೆ ಅಭಿಷೇಕ ಆಯಿತು. ಅಮ್ಮನವರಿಗೆ ಪಂಚಾಮೃತ ಅಭಿಷೇಕ, ಹಾಲಭಿಷೇಕ ಎಲ್ಲ ಪ್ರತಿಯೊಂದು ಅಭಿಷೇಕ ಆಯಿತು. ಮತ್ತು ಹೋಮ ಎಲ್ಲ ಆಶ್ರಮದ ವತಿಯಿಂದಲೇ ಅವ್ರು ಬಂದು ಎಲ್ಲ ಮಾಡಿಕೊಡ್ತಾರೆ. ಪ್ರತಿ ವರ್ಷವೂ ನಾವು ಯಾವ ಬೇರೆ ಪುರೋಹಿತಿಕೆಯಿಂದ ಯಾರನ್ನೂ ಕರೆಯಲ್ಲ, ಎಲ್ಲ ಆಶ್ರಮದವರೇ. ಪ್ರತಿಯೊಂದು ಕಾರ್ಯಕ್ರಮನೂ ಮೆರವಣಿಗೆ ಈಗ ಪ್ರಮುಖ ಬೀದಿಗಳು ನಮ್ಮ ದತ್ತಾನಗರ, ಗಣಪತಿ, ಇದು ಗೌರಿಶಂಕರ ನಗರ ಇಷ್ಟು ಬಂದು ಆಮೇಲೆ ಇಲ್ಲಿ 10 ಗಂಟೆ